ಎಸ್ಟಿಜಿ ಶಿಕ್ಷಣ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ ಗೋಮಾಳ ಕೆರೆ ಗುಳುಂ ಮಾಡಿ ಚಿಕ್ಕ ಕಾಲುವೆಯನ್ನು ಮುಚ್ಚಿ ಹಾಕಿರುವ ಮಾಜಿ ಶಾಸಕ ಸಿ.ಎಸ್. ಪುಟ್ಟರಾಜ್ ಅವರಿಗೆ ಸೋಲಾರ್ ಪ್ಲಾಂಟ್ ನಿರ್ಮಾಣದ ಗೋಮಾಳದ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆನ್ನಾಳ್ ವಿಜಯಕುಮಾರ್ ಅವರು ಪುಟ್ಟರಾಜ್ ವಿರುದ್ಧ ಹರಿಹಾಯ್ದರು. ಪಾನುಪುರ ಪಟ್ಟಣದ ಪ್ರವಾಸಿ ಮಂದಿರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಕನಗನಹಳ್ಳಿ ಗ್ರಾಮದ ಬಳಿಯ ಗೋಮಾಳದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಸರಿಯಿಲ್ಲ ಎಂದು ವಿರೋಧ ವ್ಯಕ್ತಪಡಿಸಿರುವ ಮಾಜಿ ಶಾಸಕ ಪುಟ್ಟರಾಜ್ ಅವರು ಇದೇ ಗೋಮಾಳದ 16 ಎಕರೆ ಮಣ್ಣನ್ನು ತಮ್ಮ ಒಡೆತನದ ಎಸ್ಟಿಜಿ ಶಿಕ್ಷಣ ಸಂಸ್ಥೆಯ ಕಟ್ಟಡ ನಿರ್ಮಾಣಕ್ಕೆ ಬಳಸಿಕೊಂಡಿದ್ದಲ್ಲದೆ ತಮ್ಮ ಜಾಗದ ಪಕ್ಕದಲ್ಲಿದ್ದ ಗೋಮಾಳವನ್ನು ಸಹ ಒತ್ತುವರಿ ಮಾಡಿಕೊಂಡು ಶಾಲಾ ಕಾಲೇಜು ಕಟ್ಟಡ ನಿರ್ಮಾಣ ಮಾಡಿಕೊಂಡಿರುವುದು ಸರಿಯೇ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರಶ್ನಿಸಿದರು. ಸೋಲಾರ್ ಪ್ಲಾಂಟ್ ನಿರ್ಮಾಣದಿಂದ ನಿತ್ಯ ಎಲ್ಲ ವೇಳೆಯಲ್ಲೂ ವಿದ್ಯುತ್ ಪೂರೈಕೆಯಾದರೆ ಚಿನ್ಕುಡಿ ಭಾಗದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗಲಿದೆ. ಕೃಷಿ ಪಂಪ್ಸೆಟ್ ಕೃಷಿಕರಿಗೆ ಹೆಚ್ಚು ಅನುಕೂಲವಾಗಲಿದೆ. ಜಲವಿದ್ಯುತ್ ಮತ್ತು ಕಲ್ಲಿದ್ದಲು ವಿದ್ಯುತ್ ಉತ್ಪಾದನೆಯಿಂದ ವಿದ್ಯುತ್ ಸರಬರಾಜು ಮಾಡಲು ಕಷ್ಟವಾಗುತ್ತಿರುವ ಇಂದಿನ ಸನ್ನಿವೇಶದಲ್ಲಿ ಸೋಲಾರ್ನಿಂದ ವಿದ್ಯುತ್ ಉತ್ಪಾದಿಸಿದರೆ ಜನರಿಗೆ ಹಾಗೂ ರೈತರಿಗೆ ಉಪಯೋಗವಾಗಲಿದೆ. ಆದರೆ ಇಂತಹ ಕನಿಷ್ಠ ತಿಳುವಳಿಕೆಯೂ ಇಲ್ಲದ ಪುಟ್ಟರಾಜ್ ಅವರಿಗೆ ಇದ್ದಂತಿಲ್ಲ ಎಂದು ತಿರುಗೇಟು ನೀಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವದ ಸೋಲಾರ್ ಪ್ಲಾಂಟ್ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳು ಜಾಗ ಗುರುತಿಸಿ ಕ್ರಮ ವಹಿಸಿದ್ದಾರೆ. ಗುತ್ತಿಗೆದಾರ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಗುತ್ತಿಗೆ ಪಡೆದಿದ್ದಾರೆ. ಶಾಸಕ ದರ್ಶನ್ ಪುಟ್ಟರಾಜ್ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿ ಆಸಕ್ತಿ ವಹಿಸಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ. ಈ ಟೆಂಡರ್ ಮೂಲಕ ಗುತ್ತಿಗೆ ಪಡೆಯಬೇಕಾಗುತ್ತದೆ. ತಮ್ಮದೇ ಎಸ್ಟಿಜಿ ಕನ್ಸ್ಟ್ರಕ್ಷನ್ ಸಂಸ್ಥೆಯು ಯಾವ ರೀತಿ ಗುತ್ತಿಗೆ ಪಡೆಯುತ್ತದೆ ಎಂಬುದು ಪುಟ್ಟರಾಜು ಅವರಿಗೆ ಕನಿಷ್ಠ ತಿಳುವಳಿಕೆ ಇಲ್ಲದಿಲ್ಲವೇ? ಹೀಗೆ ಗೊತ್ತಿದ್ದರೆ ಸೋಲಾರ್ ಪ್ಲಾಂಟ್ ನಿರ್ಮಾಣ ಗುತ್ತಿಗೆಯನ್ನು ಆಂಧ್ರದ ವ್ಯಕ್ತಿಗೆ ನೀಡಲಾಗಿದೆ ಎಂದು ಆರೋಪಿಸುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ರಾಜಕೀಯ ಬೇಡ. ಶಾಸಕ ದರ್ಶನ್ ಪುಟ್ಟರಾಜ್ ಸರ್ಕಾರದಿಂದ ಅನುಮತಿ ಪಡೆದು ಕ್ಯಾತ್ನಳ್ಳಿಯಿರುವ ಹೊರ ಪೊಲೀಸ್ ಠಾಣೆಯನ್ನು ಮೇಲ್ದರ್ಜೆಗೇರಿಸಿದ್ದಾರೆ. ಆದರೆ ಮಾಜಿ ಶಾಸಕ ಪುಟ್ಟರಾಜ್ ಚಿನ್ಕುಳಿ ಪೊಲೀಸ್ ಠಾಣೆಯನ್ನು ಕ್ಯಾತ್ನಳ್ಳಿಗೆ ವರ್ಗಾಯಿಸಲಾಗಿದೆ ಎಂದು ಆರೋಪಿಸುತ್ತಾರೆ. ಈ ಹಿಂದಿನ ಅವಧಿಯಲ್ಲಿ ಶಾಸಕ, ಸಂಸದ, ಸಚಿವರಾಗಿದ್ದ ಪುಟ್ಟರಾಜು ಏನು ಮಾಡುತ್ತಿದ್ದರು? ಅಭಿವೃದ್ಧಿ ಅಧಿಕಾರ ಎಂದು ಹೇಳಿಕೊಳ್ಳುವ ಪುಟ್ಟರಾಜು ಅವರು ಶಾಸಕ ದರ್ಶನ್ ಪುಟ್ಟರಾಜ್ ಅವರ ಅಭಿವೃದ್ಧಿ ಕೆಲಸಗಳನ್ನು ಬೆಂಬಲಿಸುವ ಜೊತೆಗೆ ಸಲಹೆ ಸಹಕಾರ ನೀಡಲಿ, ಅದನ್ನು ಬಿಟ್ಟು ರಾಜಕೀಯ ಮಾಡಬಾರದೆಂದು ಸಲಹೆ ನೀಡಿದರು. ಗೋಷ್ಠಿಯಲ್ಲಿ ರೈತ ಸಂಘ ತಾಲೂಕು ಕಾರ್ಯದರ್ಶಿ ಎಣ್ಣೆಹೊಳೆಕೊಪ್ಪಲು ಮಂಜುನಾಥ್, ಖಜಾಂಚಿ ಸಿಂಗರಿಗೌಡನ ಕೊಪ್ಪಲು ಬಾಬು, ಸಂಘಟನಾ ಕಾರ್ಯದರ್ಶಿ ಹಿರಿಮಳ್ಳಿ ಶಿವಕುಮಾರ್, ಟಿಎಪಿಸಿಎಂಎಸ್ ನಿರ್ದೇಶಕ ಟಿಎಸ್ ಆಳಯ್ಯ, ಪುರಸಭಾ ಸದಸ್ಯ ಎಚ್ಎಲ್ ಮುರಳೀಧರ್ ಸೇರಿದಂತೆ ಹಲವರು ಹಾಜರಿದ್ದರು. ಒಂದು ಆಕ್ಷೇಪಣೆ ಮಾಡಿ ಅದನ್ನು ಕೂಡ ತೆರವು ಮಾಡಿಸುವಂತ ಒಂದು ಪ್ರಯತ್ನದಲ್ಲಿ ಯಾವತ್ತು ಹಾಕೋಂಗಿಲ್ಲ, ಸ್ಟ್ಯಾಚು ಹಾಕೋಂಗಿಲ್ಲ, ಅದೇ ರೀತಿ ರಸ್ತೆಗಳಲ್ಲಿ ಬಳಸಂಗಿಲ್ಲ. ನೀವೇ ಒತ್ತಾಯ ಮಾಡ್ತೀವಿ. ದಾಖಲೆ ಸಮೇತ ನಿಮ್ಮ ಮುಂದೆ ಒತ್ತಾಯ ಮಾಡ್ತೀವಿ. ಸರ್, ಇನ್ನೊಂದು ಸರಿ ತಾಲೂಕು ರೇಷನ್ ಅಧ್ಯಕ್ಷರಾಗಿದ್ದೀರಿ. ದರ್ಶನ್ ಪುಟ್ಟರಾಜ್ ಶಾಸಕರಾಗಿ 2.5 ವರ್ಷ 3 ವರ್ಷ ಕೊಟ್ಟಿತ್ತು. ಮುಂದೆ 3 ವರ್ಷ ಆಗಿದೆ. ಆದರೆ ಶಾಸಕರಾದ ನಂತರ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಭಾಗವಹಿಸಿದ, ಸ್ವತಂತ್ರ ದಿನಾಚರಣೆಗೆ ಭಾಗವಹಿಸಿದ, ಇಂಡಿಪೆಂಡೆನ್ಸ್ ಡೇಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ, ನಾಡಹಬ್ಬ ಆಚರಣೆಗಳಿಗೆ ಅವರು ಭಾಗವಹಿಸಲ್ಲ. ಒಬ್ಬರು ಶಾಸಕರಾಗಿ ನಾವು ಜವಾಬ್ದಾರಿನ ಯಾವ ರೀತಿ ಯೂಸ್ ಮಾಡ್ತಾರೆ? ಇದನ್ನು ನೀವು ಒಂದು ದಿನನೂ ಪ್ರಶ್ನೆ ಮಾಡಿಲ್ಲ. ಸಮರ್ಥಿಸ್ಕೊತೀರ ನೀವು ಹೆಂಗೆ? ನೀವು ತಾಲೂಕು ರೇಷನ್ ಅಧ್ಯಕ್ಷರು, ನಾವು ಶಾಸಕರ ಉಪಸ್ಥಿತಿನ ಸಮರ್ಥಿಸಿಕೊಳ್ಳೋದಕ್ಕೆ ನಾವು ಕೂಡ ಸಿದ್ಧವಾಗಿಲ್ಲ. ಇಲ್ಲಿ ಪ್ರಶ್ನೆ ಮಾಡೋರೆ ಸಾಮಾನ್ಯವಾಗಿ ಜನಪ್ರತಿನಿಧಿಗಳು ಈ ರೀತಿಯ ಒಂದು ರಾಷ್ಟ್ರೀಯ ದಿನಾಚರಣೆಗಳಲ್ಲಿ ಅಥವಾ ರಾಜ್ಯದ ಹಬ್ಬಗಳಲ್ಲಿ ಅವರನ್ನು ಕೂಡ ಭಾಗಿಯಾಗಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ. ಹಾಗಾಗಿ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಕೂಡ ಉಪಸ್ಥಿತಿ ಇತ್ತು, ಅವರು ಇರಬೇಕಿತ್ತು. ಅದು ನೀವು ಕೂಡ ಪ್ರಶ್ನೆ ಮಾಡಿದ್ವಿ. ಆ ಥರ ನಿರಂತರವಾಗಿ 1 ವರ್ಷ 2 ವರ್ಷ ಪರವಾಗಿಲ್ಲ, ಆದರೆ 2-3 ಬಾರಿ ಈ ಥರ ಆಗಿರುವಂಥದ್ದಕ್ಕೆ ನಮಗೂ ಕೂಡ ಅಸಮಾಧಾನ ಆಗಿದೆ. ನಾವು ಯಾರೋದನ್ನು ನಾವು ಪುಷ್ಟೀಕರಿಸೋದು, ಅವ್ರು ಇರಬೇಕು ಅಂತ ನಾವು ಕೂಡ ಬಯಸ್ತೇವೆ. ನಿಮ್ಮ ಪ್ರಶ್ನೆಗಿಂತ 5/6/2025 ಆ ಆದೇಶವನ್ನು ರದ್ದುಪಡಿಸಿ ಕ್ಯಾತ್ನಳ್ಳಿ ಪೊಲೀಸ್ ಸ್ಟೇಷನ್ ಮೇಲ್ದರ್ಜೆಗೇರಿಸುವಂಥ ಒಂದು ಕ್ರಮವನ್ನು ವಹಿಸಿದ್ದಾರೆ. ಮತ್ತೆ ನಮ್ಮ ಶಾಸಕರಾದಂಥ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರಿಗೆ ಕ್ಯಾತ್ನಳ್ಳಿ ಹೇಗೆ ತಮ್ಮ ಒಂದು ಕ್ಷೇತ್ರದ ಭಾಗನೋ, ಚಿನ್ಕುರ್ಳಿನೂ ಕೂಡ ಅದೇ ಒಂದು ಭಾಗ. ಆ ಒಂದು ಪೊಲೀಸ್ ಠಾಣೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮೇಲ್ದರ್ಜೆಗೆ ಏರಿಸುವಂತ ಒಂದು ಕೆಲಸವನ್ನ ಮಾಡೇ ಮಾಡ್ತಾರೆ. ಈ ಹಿಂದೆ ಸಚಿವರಾಗಿ ತಾವೇ 3 ಬಾರಿ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ, ಮತ್ತೆ ಕೇಂದ್ರದ ಸಂಸದರು ಆಗಿದ್ದಂಥ ಸಂದರ್ಭದಲ್ಲಿ, ಸಚಿವರು ಆಗಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಪುಟ್ಟರಾಜ್ ಅವರು ಆ ಒಂದು ಚಿನ್ಕುರ್ಳಿ ಪೊಲೀಸ್ ಸ್ಟೇಷನ್ ಮೇಲ್ದರ್ಜೆಗೆ ಏರಿಸುವಂತ ಯಾವುದೇ ಒಂದು ಪ್ರಯತ್ನವನ್ನ ಮಾಡಿಲ್ಲ. ಹೊಟ್ಟೆ ಕಿಚ್ಚಿನಿಂದ ಈ ಒಂದು ಪ್ರಸ್ತಾವವನ್ನು ಅವರು ಮಾಡಿದ್ದಾರೆ ಅನ್ನುವುದು ನಮ್ಮ ಒಂದು ಆರೋಪ. ತದನಂತರದಲ್ಲಿ ಕ್ಯಾತ್ನಳ್ಳಿಗೆ
ಕ್ಯಾತನಹಳ್ಳಿಯ ವಿದ್ಯುತ್ ಉಪಕೇಂದ್ರವನ್ನ ಸ್ಥಾಪನೆ ಮಾಡುವಂತ ಉದ್ದೇಶದಿಂದ ನಾವು ಈಗಾಗಲೇ ಎಲ್ಲಾ ಕೆಲಸ ಕಾರ್ಯಗಳನ್ನ ಮತ್ತೆ ಸರ್ಕಾರದಿಂದ ಒಂದು ಒಪ್ಪಿಗೆಯನ್ನು ಕೂಡ ಪಡೆದುಕೊಂಡಿದ್ವಿ. ಅದನ್ನ ಸ್ಥಾಪನೆ ಮಾಡೋದಕ್ಕೆ ಮಾನ್ಯ ಶಾಸಕರಿಗಾಗಲಿ ಅವರ ತಂದೆ ದಿವಂಗತ ಶ್ರೀ ಕೆ ಪುಟ್ಟಣ್ಣಯ್ಯನವ್ರಿಗಾಗಲಿ ಸಾಧ್ಯ ಆಗುದಿಲ್ಲ. ಆ ಒಂದು ಉಪಕೇಂದ್ರವನ್ನ ಮಾಡೋದಕ್ಕೆ ಯಾವುದೇ ಒಂದು ಪ್ರಯತ್ನವನ್ನ ಶಾಸಕರಾದಂತ ದರ್ಶನ್ ಪುಟ್ಟಣ್ಣಯ್ಯನವರು ಮತ್ತೆ ಮಾಜಿ ಶಾಸಕರಾದಂತ ಪುಟ್ಟಣ್ಣಯ್ಯನವರು ಮಾಡಿಲ್ಲ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ. ಅದು ಕೂಡ ಸುಳ್ಳು. ಮಾನ್ಯ ಶಾಸಕರಾದಂತ ದಿವಂಗತ ಶಾಸಕರಾದಂತ ಪುಟ್ಟಣ್ಣಯ್ಯ ಅವರು ತದನಂತರದಲ್ಲಿ ಇದೇ ಶಾಸಕರಾದಂತ ಇವರು ಯಾರು CS ಪುಟ್ಟರಾಜ್ ಅವರು ಕೂಡ ಶಾಸಕರಾಗಿದ್ದರು. ಅವರು ಸರ್ಕಾರಿ ಅಧಿಕಾರಿಗಳು, ಮಾನ್ಯ ಶಾಸಕರು ಯಾರು ಖುದ್ದಾಗಿ ಆಹ್ವಾನವನ್ನ ಕೊಡೋದಿಲ್ಲ. ಅದಕ್ಕೆ ತನ್ನದೇ ಆದಂತ ಒಂದು ವ್ಯವಸ್ಥೆ ಇದೆ, ಸರ್ಕಾರದ ವ್ಯವಸ್ಥೆ ಇದೆ. ತಹಸೀಲ್ದಾರ್ ಆಗ್ಬೋದು ಅಥವಾ EO ಆಗ್ಬೋದು. ಅವ್ರ ನಂತರ ಪಂಚಾಯಿತಿ ಅಭಿವೃದ್ಧಿನೂ ಕೂಡ ಒಂದು ಸರ್ಕಾರದ ಒಂದು ಭಾಗ, ಅವರ ಒಂದು ಜವಾಬ್ದಾರಿ, ಅದು ಅವರ ಗಣಮುಖನಿಗೆ ಬಂದಿರುವಂತ ವಿಚಾರ. ಹಾಗಾಗಿ ಆ ಸಭೆಗಳಲ್ಲಿ ಆ ಪಂಚಾಯಿತಿ ವ್ಯಾಪ್ತಿನಲ್ಲಿ ಅದನ್ನ ಗಮನಕ್ಕೆ ತರಬೇಕಾದಂಥದ್ದು PDO ಜವಾಬ್ದಾರಿ. ಅವ್ರು ಏನು ಹೇಳಿದ್ರು ಸರ್? PDO ಅವರು ಮಾಹಿತಿ ಕೊಟ್ಟವರ ಇಲ್ವಾ ಅಂತ ನೀವೇನಾದ್ರೂ ವಿಚಾರಿಸಿದ್ರ PDO ಅವ್ರಿಗೆ? ಇಲ್ಲ, PDO ಅವ್ರನ್ನು ಕೂಡ ಅಲ್ಲಿ ಆಹ್ವಾನ ಮಾಡಲಾಗಿತ್ತು. PDO ಎಲ್ಲಾದ್ರೂ ಕೂಡ ಆಹ್ವಾನ ಮಾಡಿದ್ದಾರೆ. ಇಲಾಖೆಯ ಮುಖ್ಯಸ್ಥರು EO ಮತ್ತು PDO ಬಂದಾದ್ಮೇಲೆ ಅದರ ಅಂಡರ್ ಬರುವಂತ ಎಲ್ಲಾ ನೌಕರರು ಬಂದೇ ಬರ್ತಾರೆ. ಅದು ಇಲಾಖೆಯ ಶಾಸಕರ ಇದೇನಿಲ್ಲ. ಆಮೇಲೆ ದಲಿತ ಮಹಿಳೆಯ ಬಗ್ಗೆ ಮಾತಾಡೋದು, KS ಪುಟ್ಟಣ್ಣಯ್ಯವರು, ದರ್ಶನ್ ಪುಟ್ಟಣ್ಣಯ್ಯವ್ರ ಫ್ಯಾಮಿಲಿಯಲ್ಲಿ ಅವ್ರಿಗೆ ಆದಂತ ಗೌರವ ಇದೆ. ಅವ್ರ ಮನೇಲಿ ಯಾವುದೇ ಜಾತಿ ಭೇದ ಯಾವುದೂ ಇಲ್ಲ. ಮನೆ ಯಾವಾಗ್ಲೂ ತೆರೆದಿರುತ್ತೆ. ಯಾವುದೇ ಜನಾಂಗದ ಬಗ್ಗೆನೂ ಅವರು ಮಾತಾಡಲ್ಲ. ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ದರ್ಶನ್ ಪುಟ್ಟಣ್ಣಯ್ಯ ಫ್ಯಾಮಿಲಿ ತೆರೆದ ಬಾಗಿ ಅವ್ರ ಮನೆ. ಯಾರು ಹೋಗ್ಬೋದು, ಯಾರು ಬರ್ಬೋದು. ಆ ವಿವೇಚನದಲ್ಲಿದ್ದಾಗ ಇಂತಹ ಮಾತುಗಳನ್ನ ಯಾವ ವೈಯಕ್ತಿಕ ಹಿತಾಸಕ್ತಿಗೆ ಮಾತಾಡಿರ್ಬೋದು ಬಿಟ್ರೆ ಈ ಕುಟುಂಬದಲ್ಲಿ ಯಾವುದೇ ರೀತಿ ಇಲ್ಲ. ಆಮೇಲೆ ಈ ದರ್ಶನ್ ಪುಟ್ಟಣ್ಣಯ್ಯವ್ರ ಮನಸ್ಸಿನಲ್ಲೂ ಇಲ್ಲ ಇದು. ಸರ್, ಈಗ ಅವ್ರು ಏನು ಆರೋಪ ಮಾಡ್ತಿದ್ದಾರೆ ಸರ್ ಕನಗನಹಳ್ಳಿ ಸೋಲಾರ್ ಪ್ಲಾಂಟ್ ಬಗ್ಗೆ? ಇಲ್ಲಿ ಪರ ವಿರೋಧ ಎಲ್ಲೂ ಇದೆ. ಇದು ಗೋಮಾಳದಲ್ಲಿ ಆಗ್ತಾ ಇದೆ ಜಾಗ. ಇದು ಈ ಹಿಂದೆನೆ ಕೂಡ ಚಿನ್ಕುಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಏನ್ ನಿವೇಶನ ರೈತರು ಇದ್ದಾರೆ, ಆ ನಿವೇಶನ ರೈತರಿಗೆ 6 ಎಕರೆನ ರಿಸರ್ವ್ ಮಾಡಿದ್ದಾರೆ. ಅವಾಗ ಯಾಕೆ ಮಾಡಿದ್ರು ಸರ್? ಇವಾಗ ಸೌರ ವಿದ್ಯುತ್ ಘಟಕ ಏನ್ ಮಾಡ್ತಾ ಇದ್ದಾರೆ, ಈ ಪ್ಲಾಂಟ್ ಮಾಡ್ತಿರೋ ಉದ್ದೇಶಕ್ಕೋಸ್ಕರ ಅವ್ರು ಈ ಹಿಂದೆನೆ ನಿವೇಶನ ರೈತರಿಗೆ 6 ಎಕರೆ ರಿಸರ್ವ್ ಮಾಡಿದ್ದಾರೆ. ಗೋಮಾಳದಲ್ಲಿ ಹೆಂಗ್ ಮಾಡಿದ್ರು ಅವರು? ಜೊತೆಗೆ ಇನ್ನೊಂದು ಸರ್, ಇಲ್ಲಿ ಬಂದು ಬುಕ್ ಮಾಡಿದಾರಲ್ಲ, ಈ ಯಾವುದೇ ತರ ರೈತರಿಗೆ ತೊಂದರೆ ಆಗದೇನೆ ಇರೋ ರೀತಿನಲ್ಲೇ ತಗೊಂಡು ಹೋಗಕ್ಕೆ ಪ್ಲಾನ್ ಮಾಡಿದ್ದಾರೆ. ಇವ್ರು ಹೇಳುವಾಗ ಏನ್ ಹೇಳಿದ್ದಾರೆ ಮಾಜಿ ಶಾಸಕರು, ರೈತರ ಜಮೀನಿನಲ್ಲಿ ತಗೊಂಡು ಹೋಗೋದ್ರಿಂದ ಬೆಳೆಗಳು ನಾಶ ಆಗ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆ ರೀತಿ ಯಾವುದೇ ರೀತಿ ಬೆಳೆಗಳು ನಾಶ ಆಗಲ್ಲ. ಅವರು ಎಲ್ಲಾನು ಸರ್ವೆ ಮಾಡಿ ಆ ಸರ್ವೆ ಪ್ರಕಾರನೇ ಅವ್ರು ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಈ ಚಿನಕುರಳಿ ಹೋಬಳಿ ಇದೆಯಲ್ಲ, ಅದು ಸ್ವಲ್ಪ ನೀರಾವರಿಯಿಂದ ವಂಚಿತವಾದಂಥ ಒಂದು ಪ್ರದೇಶ. ಮತ್ತೆ ಅತಿ ಹೆಚ್ಚು ಪಂಪ್ಸೆಟ್ಗಳು ಇರುವಂತಹ ಜಾಗನೂ ಕೂಡ ಹೌದು. ಒಣಭೂಮಿಗಳಿದೆ. ಹಾಗಾಗಿ ನೀರಾವರಿಗಳನ್ನ ಒದಗಿಸ್ಕೊಟ್ರೆ ಅವ್ರಿಗೆಲ್ರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನುವಂಥದ್ದು ದೃಷ್ಟಿ. ಮತ್ತೆ ಚಿನಕುರಳಿ ಸಬ್ಸ್ಟೇಷನ್ ಪಕ್ಕದಲ್ಲೇ ಇದೆ. ಅಲ್ಲಿಗೆ ಸ್ಟೋರೇಜ್ ಮಾಡೋದಕ್ಕೆ ಅಥವಾ ಅದನ್ನ ಪ್ರಸರಣ ಮಾಡೋದಕ್ಕೆ ಯೋಗ್ಯವಾಗಿದೆ. ಹಾಗೆ ಆ ನಿಟ್ಟಿನಲ್ಲಿ ಎಲ್ಲ ಮಾನದಂಡಗಳನ್ನ ಪರಿಗಣಿಸಿ ಆ ಒಂದು ಜಮೀನನ್ನ ಕನಗನಹಳ್ಳಿನಲ್ಲಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಆಮೇಲೆ ಒಂದು 40 ಜನ ಗ್ರಾಮಸ್ಥರು ಸ್ವಂತಹ ಎಲ್ಲರೂ ಕೂಡ ಸಹಿ ಮಾಡಿ BC ಅವ್ರಿಗೆ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅವತ್ತೊಂದು ದಿವಸ ಗುದ್ಲಿಪೇಟೆಗೆ ಬಂದಂತ ದಿವಸದಲ್ಲಿ ಕನಗನಹಳ್ಳಿ ಗ್ರಾಮಸ್ಥರು ಎಷ್ಟು ಜನ ಇದ್ರು ಅನ್ನೋದನ್ನ ನೀವೇ ನೋಡಿದ್ದೀರಿ. ಅಲ್ಲಿ ಯಾರೂ ಕೂಡ ಸ್ಥಳೀಯರಿರಲಿಲ್ಲ. ಎಲ್ಲರೂ ಕೂಡ ಅಕ್ಕಪಕ್ಕದಿಂದ ಬಂದಂತ ಇವರೇ ಆಗಿದ್ರು. ಅದ್ರ ಜೊತೆಗೆ ಅಲ್ಲಿ ಮಣ್ಣು ತೆರೋದನ್ನ ನೀವೆಲ್ಲ ಕಣ್ಣಾರೆ ನೋಡಿದ್ರಿ. ಇದನ್ನ ತೆಗೆದ್ರೆ ದನಕರುಗಳ ಮೇವಿಗೆ ಏನು ಕೊರತೆ ಉಂಟಾಗೋದಿಲ್ವಾ? ಇದೇ STG ಸಮೂಹ ಸಂಸ್ಥೆಯವರು ತಾವು ನಿರ್ಮಾಣ ಮಾಡಿರುವಂತಹ ವಿದ್ಯಾಸಂಸ್ಥೆಗಳಲ್ಲಿ ಸಾಕಷ್ಟು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿರುವಂಥದ್ದು ಕೂಡ ತಮ್ಮೆಲ್ಲರಿಗೂ ಕೂಡ ಗೊತ್ತು. ಕೆರೆಯನ್ನ ಮುಚ್ಚಾಕಿದ್ದಾರೆ, ಹರಿಯುವಂತ ಹಳ್ಳನ್ನ ಮುಚ್ಚಾಕಿದ್ದಾರೆ, ಗೋಮಾಳವನ್ನ ಆಕ್ರಮಿಸ್ಕೊಂಡಿದ್ದಾರೆ. ಇವೆಲ್ಲವನ್ನು ಮಾಡುವಂಥವರಿಗೆ ಈ ಒಂದು ಒಳ್ಳೆ ಯೋಜನೆಯನ್ನ ಸಪೋರ್ಟ್ ಮಾಡೋದಕ್ಕೆ ಸಾಧ್ಯವಿಲ್ವಾ? ಯಾವುದಾದ್ರೂ ಸ್ವಂತಕ್ಕೆ ಏನಾದ್ರೂ ಬಳಕೆ ಮಾಡ್ಕೋತಾರೆ, ಸಾರ್ವಜನಿಕರ ಸದುದ್ದೇಶಕ್ಕೆ ಮಾಡ್ತಾ ಇರುವಂಥ ಯೋಜನೆ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸ್ಬೇಕು ಪಕ್ಷಾತೀತವಾಗಿ. 12/10/2025 ಸ್ವೀಕಾರ ಮಾಡ್ತಾರೆ. 13/1/2025 SP ಇಂದ ಕ್ಯಾತ್ನಹಳ್ಳಿಗೆ ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ.
ಅದಾದ್ಮೇಲೆ ಇವ್ರು ಕೊಡೋದು 8/4/2025 ಕುಮಾರಸ್ವಾಮಿ ಪತ್ರ ಬರೀತಾರೆ. ಸರಿ ಮಂಜುನಾಥ್, ಹಾ. ಅದ್ರ ಬಗ್ಗೆ ನಾವು ಹೇಳ್ತಾ ಇಲ್ಲ. ಇಲ್ಲಿ ಗೋಮಾಳ ಆಗ್ತಾ ಇದೆ, ಕ್ಯಾತ್ನಳ್ಳಿಗೆ ಕಾಸೋಲಿ ಆಗ್ಬಾರ್ದು ಅಂತ ಏನು ಉದ್ದೇಶ ಇಲ್ಲ. ನಾನು ನೀವು ಹೇಳ್ತಾ ಸರಿ, ಶಾಸಕರು ಎಲ್ಲರಿಗಿಂತ ಮೊದಲು ಕೊಟ್ಟಿದ್ರು. ಆದ್ರೆ ಸ್ಥಳ ಪರಿಶೀಲನೆ ಆಯ್ತು. ಇಲ್ಲಿ ಮಂಜೂರಾಗಿದ್ದಂತ ಕಾನೂನಿಗೆ ರದ್ದುಪಡಿಸಿ ಆ ಆದೇಶ ರದ್ದುಪಡಿಸಿ ಅಲ್ಲಿ ಅಲ್ಲಿ ಸ್ಥಾನಾಂತರ ಮಾಡಿದ್ರೆ ಇಲ್ಲಿ ಕ್ಯಾತ್ನಳ್ಳಿ ಮಂಜೂರಾಗ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ಇವರಿಗೆ. ಗೊತ್ತಾದಾಗ ಕೇಂದ್ರ ಮಂತ್ರಿ ಹಿಡ್ಕೊತಾರೆ ಇವರು. ಏನಾದ್ರು ಕ್ಯಾತ್ನಳ್ಳಿ ಮಂಜೂರು ಇಲ್ಲ, ಆದೇಶದಲ್ಲಿ ಫಸ್ಟ್ ಕ್ಯಾತ್ನಳ್ಳಿ ಮಂಜೂರಾಗಿದ್ರೆ ಅದು ಅಲ್ಲಿಗಾಗಿದೆ ಅಂತ ಸರ್, ಎಲ್ಲ ಶಾಸಕರ ಪತ್ರಗಳು ಆಗಿದೆ ಅಂತ ನಾವು ತಿಳ್ಕೊಬಹುದು. ನೋಡಿ ಇವೆಲ್ಲ ಆದೇಶದಲ್ಲಿ ಉಸ್ತುವಾರಿ ಸಚಿವರಿಗೆ ಅವರು ಶಾಸಕರು ಮನವಿ ಮಾಡಿದ್ರು, ಹಾಗಾಗಿ ಚಿನ್ಕುಳಿ ಮಂಜೂರಾಗಿದೆ ಅಂತ ಆದೇಶ ರದ್ದುಪಡಿಸಿ ಅಲ್ಲಿಗೆ ಮಾಡಲಾಗಿದೆ. ಈ ಆದೇಶದಲ್ಲಿ ಸ್ಪಷ್ಟವಾಗಿದೆ. ಸ್ಪಷ್ಟ ಇದೆ ಸರ್. ಯಾವಾಗ ಇಲ್ಲಿಗೆ ಎಲ್ಲ SP ಅವ್ರು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಇನ್ನೇನ್ ಆಗ್ಬೇಕು ಆದೇಶ ಎಲ್ಲ ಆಗ್ಬೇಕು, ಆ ಟೈಮಿಗೆ ಕೇಂದ್ರ ಮಂತ್ರಿ ಹಿಡ್ಕೊತಾರೆ ಇವರು. ಸರಿನಾ? ಕೇಂದ್ರ ಮಂತ್ರಿ ಹಿಡ್ಕೊಂಡು ಒತ್ತಡ ತಂದು ಮಾಡಿಸ್ತಾರೆ. ತದನಂತರದಲ್ಲಿ ಅದು ಶಾಸಕರು ಕೊಟ್ಟಿಲ್ಲ ಅಂತ ನಾವು ಯಾರಿಗೂ ಮಾಡ್ತಿಲ್ಲ. ಅವ್ರು ಮನವಿ ಮನವಿ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅವ್ರಿಗೆ SP ಫಸ್ಟ್ ಮನವಿ ಮಾಡಿದ್ದಾರೆ ಬಂದು ಮಾಡಿ ಅಂತ. ಆದ್ರೆ ಈ ಆದೇಶದ ಬಗ್ಗೆ ನಾನು ಹೇಳ್ತೇನೆ. ಈ ಆದೇಶ ಕೇಂದ್ರ ಮಂತ್ರಿ ಮಂತ್ರಿಯಾಗಿದ್ದಂತ ಠಾಣೆಯನ್ನ ರದ್ದುಪಡಿಸಿ ಶಾಸಕರ ಮನವಿ ಮೇರೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಶಾಸಕರ ಮನವಿ ಮಾಡುವ ಕಾರಣಕ್ಕೆ ಇಲ್ಲಿದ್ದಂತ ಠಾಣೆ ಅಲ್ಲಿ ಮಂಜೂರಾಗಿದೆ ಅಂತ ಈ ಆದೇಶ ಇವರು ಸೆಂಟ್ರಲ್ ಮಿನಿಸ್ಟ್ರಿ ಇಟ್ಕೊಂಡು ಒತ್ತಡ ತಂದು ಅಲ್ಲಿಗೆ ಬದಲಾವಣೆ ಮಾಡ್ತಿದ್ದಾರೆ. ಏನು ಗೊತ್ತಿಲ್ಲ. ಇವಾಗ ಸರ್, ಮೊದಲು ಮೇಲ್ದರ್ಜೆಗೆ ಏರಿಸುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದು, ಮನವಿಯನ್ನ ಕೊಟ್ಟಿದ್ದು ಶಾಸಕರು ಮೊದಲನೆಯದಾಗಿ ಕ್ಯಾತ್ನಳ್ಳಿ ಪೊಲೀಸ್ ಸ್ಟೇಷನ್ ಅನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ. ತದನಂತರದಲ್ಲಿ ಎಲ್ಲಿವರೆಗೂ ಕೂಡ ಮಂಜೂರು ಆಗುವಂತ ಹಂತಕ್ಕೆ ಬರುವವರೆಗೂ ಕೂಡ ಮಾಜಿ ಶಾಸಕರು ಮೌನವಾಗಿದ್ರು. ಯಾವಾಗ ಮಂಜೂರು ಆಗಿದೆ ಅನ್ನುವಂತ ಮಾಹಿತಿ ಹೊರಬಿತ್ತೋ ಆ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರ ಒಂದು ಒತ್ತಡವನ್ನ ತಂದು ಅದರ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ. ಹಾಗಾಗಿ ನಮ್ಗೆ ಚಿನ್ಕುಳ್ಳಿ ಮೇಲ್ದರ್ಜೆ ಪೊಲೀಸ್ ಠಾಣೆನ ಯಾವುದೇ ಅಭ್ಯಂತರ ಇಲ್ಲ, ಅದನ್ನು ಕೂಡ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಕ್ಯಾತನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಅವರು ಮೇಲ್ದರ್ಜೆಗೆ ಏರಿಸುವಂತ ಕ್ರಮ ವಹಿಸಿದ್ರು. ಅದು ಪೂರ್ಣ ಆಗ್ಲಿ ಅನ್ನುವಂತ ಒಂದೇ ಒಂದು ದೃಷ್ಟಿಯಿಂದ ಅದು ಮನವರಿಕೆ ಆಯ್ತು ನಮಗೆ. ಶಾಸಕರು ಮನವಿ ಮಾಡಿದ್ರು, ಅದಕ್ಕೆ ಯಾಕೆ ಮಂಜೂರಾಗಿದೆ ಅಂತ ಆದೇಶ ಬಂದಿತ್ತು. ಫಸ್ಟ್ ಇನ್ನೇನು ಆದೇಶ ಕೇಂದ್ರ ಮಂತ್ರಿ ಆದೇಶ ಆಗ್ಬೇಕಾಗಿತ್ತು ಅನ್ನೋದಲ್ಲ ಪ್ರಶ್ನೆ. ಎಲ್ಲಕ್ಕಿಂತ ಮುಖ್ಯವಾಗಿ ಆದೇಶ ಮೇಲ್ಕೋಟೆಗೆ ಇವರು ವರ್ಗಾವಣೆ ಮಾಡಿದ್ರು. ಚಿನ್ಕುಳಿಗೆ ಅಲ್ಲಿ ಸ್ಥಳಾಂತರ ಮಾಡಿಸುವಂತ ಅವಶ್ಯಕತೆ ಇರಲಿಲ್ಲ. ಚಿನ್ಕುಳ್ಳಿ ಮಾಡಿ ಇಲ್ಗೊಂದು ಮಾಡಿ ಅಂತ ಮನವಿ ಮಾಡಿ, ಅದು ಇದೇ ಕ್ಷೇತ್ರಕ್ಕೆ ಒಳಪಡುವಂತ ಅದು ಗ್ರಾಮ ತಾನೆ, ಅಲ್ಲಿಗೂ ಮಾಡಿ ಇಲ್ಗೂ ಮಾಡಿ ಅಂತ ಒತ್ತಾಯಿಸಬಹುದಾಗಿತ್ತು. ಚಿನ್ಕುಳ್ಳಿ ಅದು ಮುಖ್ಯ ರಸ್ತೆ ಇರುವಂತ ಒಂದು ಹೋಬಳಿ ಕೇಂದ್ರ ಸ್ಥಾನ ಆಗುತ್ತೆ. ಚಿನ್ಕುಳ್ಳಿ ಅಲ್ಬಿಟ್ಟು ಠಾಣೆ ಅವಶ್ಯಕತೆ ಇದೆ ಸರ್. ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡಿ, ಇವಾಗ 33 ಏನು ಶ್ರೀರಂಗಪಟ್ಟಣ ತಾಲೂಕು ಹೋಯ್ತಿದ್ರು, ಅದನ್ನ ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಕ್ಯಾತ್ನಳ್ಳಿ ಮೇಲ್ದರ್ಜೆಗೆ ಏರಿಸವ್ರೆ. ಈ ಹಿಂದೆನೆ ಕೂಡ ಮೇಲ್ಕೋಟೆಗೆ ಮೇಲ್ದರ್ಜೆಗೆ ಏರಿಸಿದ್ರಲ್ಲ, ಅವಾಗ ಚಿನ್ಕುಳಿಗೆ ಬಂದಿತ್ತು. ಅವಾಗ ಯಾಕೆ ವರ್ಗಾವಣೆ ಮಾಡಿದ್ರು ಅಲ್ಲಿಗೆ? ಇನ್ನೊಂದು ಹೇಳ್ತಾರೆ, ಒಂದ್ ನಿಮಿಷ. ಈ ಹಿಂದೆನೆ ಕೂಡ ಸಾರ್ವಜನಿಕರ ಹಿತಾಸಕ್ತಿ ಬಹಳ ಮುಖ್ಯ. ಸಾರ್ವಜನಿಕರ ಮನವಿ ಏನಿತ್ತು, ನಾವೆಲ್ಲರೂ ಕೂಡ ಶ್ರೀರಂಗಪಟ್ಟಣ ಮತ್ತೆ KRS ಠಾಣೆಗೆ ಅಲ್ದು ಸಾಕಾಗ್ಬಿಟ್ಟಿದ್ದೀವಿ. ದಯಮಾಡಿ ನಮ್ಮ ಒಂದು ಅಲೆದಾಟವನ್ನ ತಪ್ಪಿಸಿ ನಮ್ಗೆ ದಯವಿಟ್ಟು ಈ ಒಂದು ಕ್ಯಾತ್ನಳ್ಳಿ ವ್ಯಾಪ್ತಿನಲ್ಲಿ ಪೊಲೀಸ್ ಸ್ಟೇಷನ್ ಮೇಲ್ದರ್ಜೆಗೆ ಏರಿಸುವಂತ ಒಂದು ವ್ಯವಸ್ಥೆನ ಮಾಡಿಕೊಡಿ ಅಂತ ಸಾರ್ವಜನಿಕರಿಂದ ಬಂದಂತ ಒಂದು ಅಹವಾಲು ಅದು. ಅದನ್ನ ಪುರಸ್ಕರಿಸಿದ್ದಾರೆ ಅಷ್ಟೇ. ಅಲ್ಲೊಂದು ಮಾಡಿ ಅವರು ಕ್ರಮ ವಹಿಸಿದ ಮುಂದಕ್ಕೆ ಬೇರೆ ಇಲ್ಲಿ ಆಗಿದ್ದನ್ನ ರದ್ದುಪಡಿಸಿ ಈ ಹಿಂದೆ ಕೂಡ ಚಿನ್ಕುಳಿ ಮೇಲ್ದರ್ಜೆಗೆ ಆಗಿತ್ತು, ಅದನ್ನ ಬದಲಾವಣೆ ಮಾಡಿದ್ರು ಅವರೇ. ಮೇಲ್ಕೋಟೆಗೆ ಮಾಡಿದ್ರು ಅವರೇ ಅವ್ರದೇ ಅವರೇ. ಚಿನ್ಕುಳ್ಳಿ ಮೇನ್ ರೋಡ್ ಕೇಂದ್ರ ಭಾಗ ನೋಡ್ಬಿಟ್ರೆ ಜನಸಂದಣಿ ಹೆಚ್ಚಿನ ಇರೋ ಕಡೆನೆ ಸ್ಟೇಷನ್ ಮಾಡಬೇಕು ಅಂತ ಶಾಸಕರ ಉದ್ದೇಶ. ಬಟ್ ಇಲ್ಲಿ ನಮ್ಮ ವಾದ ಹೋಬಳಿ ಕೇಂದ್ರ ಮತ್ತು ಮುಖ್ಯ ರಸ್ತೆ ಇರೋದ್ರಿಂದ ಖಜಾಂಚಿಯಾದಂಥ ಸಿಂಗಲಿಗೌಡ ಕೊಪ್ಪಳು ಬಾಬಣ್ಣರಿದ್ದಾರೆ. ಹಾಗೆ ನಮ್ಮ APCMSನ ನಿರ್ದೇಶಕರಾದಂಥ ಹಾಳೆಯರಿದ್ದಾರೆ. ರೈತ ಸಂಘದ ಹಿರಿಯ ಹೋರಾಟಗಾರರಾದಂಥ ನಮ್ಮ ಸಾಧನಹಳ್ಳಿ ಚಲುರಾಜಣ್ಣರಿದ್ದಾರೆ. ನಮ್ಮ ಪುರಸಭೆಯ ಕೌನ್ಸಿಲರ್ ಆದಂಥ ಮುರಳಿಯಣ್ಣರಿದ್ದಾರೆ. ಅದೇ ರೀತಿ ನಮ್ಮ ರೈತ ಸಂಘದ ಯುವ ಹೋರಾಟಗಾರರಾದಂಥ ಇರುಮಳ್ಳಿ ಶಿವಕುಮಾರ್ ಇದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರು ನಡೆಸ್ಕೊಡ್ತಾರೆ. ಮತ್ತೊಮ್ಮೆ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ಪಾಂಡವಪುರ ತಾಲೂಕು ರೈತ ಸಂಘದ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತೇನೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈ ಕಳೆದ ಒಂದು ವಾರದ ಹಿಂದೆ ಮಾನ್ಯ ಶಾಸಕರಾದಂಥ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು ಚಿನ್ಕುಳ್ಳಿ ಹೋಬಳಿಯ ಕನಗನಹಳ್ಳಿ ಗ್ರಾಮದಲ್ಲಿ ಒಂದು ಸೌರ ವಿದ್ಯುತ್ ಘಟಕವನ್ನು ಪ್ರಾರಂಭ ಮಾಡುವಂಥ ಒಂದು ಸದುದ್ದೇಶದಿಂದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಕೆಲವು
ಹಿತಾಸಕ್ತಿಗಳು ಈ ಒಂದು ಗುದ್ದಲಿ ಪೂಜೆ ನೆರವೇರಿಸುವುದಕ್ಕೆ ಸ್ವಲ್ಪ ತಡೆಯನ್ನ ಉಂಟು ಮಾಡಿದ್ರು. ತದನಂತರದಲ್ಲಿ ಮಾಜಿ ಈ ಸಚಿವರು ಹಾಗೂ ಶಾಸಕರು ಆದಂತಹ ಶ್ರೀಯುತ CS ಪುಟ್ಟರಾಜ್ ಅವರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸಾಕಷ್ಟು ಒಂದು ಆಪಾದನೆಗಳನ್ನ ಮತ್ತೆ ಈ ಒಂದು ಕಾರ್ಯಯೋಜನೆಯ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಅವರ ಒಂದು ಹೇಳಿಕೆಗೆ ವಿರುದ್ಧವಾಗಿ ಆ ಒಂದು ನಮ್ಮ ಒಂದು ಶಾಸಕರ ಒಂದು ನಿರ್ಣಯ ಏನಿತ್ತು ಅದನ್ನ ದೃಢಪಡಿಸಿಕೋಸ್ಕರ ಸ್ಪಷ್ಟೀಕರಣ ಕೊಡುವಂತ ಒಂದು ಸದುದ್ದೇಶದಿಂದ ಇವತ್ತೊಂದು ದಿವಸ ನಾವು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ತಾಲೂಕು ರೈತ ಸಂಘದ ವತಿಯಿಂದ ಮಾಡ್ತಾ ಇದ್ದೇವೆ. ಮೊದಲನೇದಾಗಿ ಈ ಒಂದು ಸೌರ ವಿದ್ಯುತ್ ಯೋಜನೆ ನಿಮ್ಗೆಲ್ಗೂ ಕೂಡ ಗೊತ್ತಿರುವ ಹಾಗೆ ಈ ನವೀಕರಿಸಬಹುದಾದಂತಹ ಈ ಒಂದು ಯೋಜನೆಯಾಗಿದೆ, ಇಂಧನ ಯೋಜನೆ ಆಗಿದೆ. ಹಾಗಾಗಿ ಯಾವುದೇ ಪರಿಸರಕ್ಕೆ ಧಕ್ಕೆ ಆಗುವುದಂತ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪಾರಿಸರಿಕ ಮೌಲ್ಯಗಳನ್ನ ಗಣನೆಗೆ ಇಟ್ಕೊಂಡು ವಿದ್ಯುತ್ ಉತ್ಪಾದನೆಯನ್ನ ಮಾಡುವಂತಹ ಒಂದು ಯೋಜನೆ ಇದಾಗಿದೆ. ಇದು ಕೇಂದ್ರ ಸರ್ಕಾರದ ಕುಸುಮ್ ಯೋಜನೆಯಡಿ ಪ್ರಾರಂಭವಾಗುವಂತಹ ಯೋಜನೆಯಾಗಿದೆ. ಇಲ್ಲಿ ಈ ಒಂದು ಸೌರ ಘಟಕದಿಂದ ಸುಮಾರು ಅಂದಾಜು 4.5 ಮೆಗಾವಾಟ್ ವಿದ್ಯುತ್ ಅನ್ನ ಉತ್ಪಾದನೆ ಮಾಡುವಂತ ಒಂದು ಗುರಿಯನ್ನ ಇಟ್ಕೊಂಡು ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಎಲ್ಲ ಇಲಾಖೆಗಳಿಂದ, ಅದು ಜಿಲ್ಲಾಧಿಕಾರಿಗಳಿಂದ, ತಾಲೂಕು ಕಚೇರಿಯಿಂದ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಎಲ್ಲರ ಗಮನಕ್ಕೂ ತಂದು ಮತ್ತೆ ಸ್ಥಳೀಯರನ್ನು ಕೂಡ ಈ ಒಂದು ಯೋಜನೆಯ ಬಗ್ಗೆ ಅವರಲ್ಲೂ ಕೂಡ ಅರಿವು ಮೂಡಿಸಿ ಈ ಒಂದು ಕಾರ್ಯಯೋಜನೆಯನ್ನು ಅನುಷ್ಠಾನ ಮಾಡುವಂತಹ ದೃಷ್ಟಿಯಿಂದ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವಾಗ ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರವಾಗಿ 8 ಗಂಟೆ ಅಥವಾ 7 ಗಂಟೆ ವಿದ್ಯುತ್ ಸರಬರಾಜನ್ನ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಅಂತ ವಿದ್ಯುತ್ ಯೋಜನೆಯನ್ನ ಬೆಳಗಿನ ಹಗಲು ವೇಳೆನಲ್ಲೇ ಎಲ್ಲಾ ಪಂಪ್ಸೆಟ್ಗಳಿಗೆ ಹಗಲು ವೇಳೆನೇ ವಿದ್ಯುತ್ತನ್ನ ಸರಬರಾಜು ಮಾಡುವಂತದಕ್ಕೆ ಅನುಕೂಲವಾಗುವಂತಹ ದೃಷ್ಟಿಯಿಂದ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಅಂದಾಜು 1500ಕ್ಕಿಂತ ಹೆಚ್ಚು ಕೃಷಿ ಪಂಪ್ ಸೆಟ್ಗಳು ಈ ಒಂದು ಚಿನ್ಕುರುಳಿ ವ್ಯಾಪ್ತಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನುವಂತ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ವಿದ್ಯುತ್ ಬೇಕಾಗಿರುವಂತದ್ದು ನಮಗೆ ಈ ಬೇಸಿಗೆ ಕಾಲದಲ್ಲಿ ಅದರ ಒಂದು ಅವಶ್ಯಕತೆ ಹೆಚ್ಚಾಗಿರ್ತದೆ. ಯಾಕಂತಂದ್ರೆ ಬೇರೆ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ವಿದ್ಯುತ್ ಅಂತ ಹೆಚ್ಚು ಉತ್ಪಾದನೆ ಆಗುವಂತದ್ದಿಲ್ಲ. ಯಾಕಂದ್ರೆ ಜಲವಿದ್ಯುತ್ ಯೋಜನೆಯಲ್ಲಿ ಈಗಾಗಲೇ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ನೀರಿನ ಹರಿವು ಕಡಿಮೆ ಆಗಿರ್ತದೆ. ಮತ್ತೆ ಕಲ್ಲಿದ್ದಲು ವಿದ್ಯುತ್ ಯೋಜನೆ ಇದನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ವಿದ್ಯುತ್ ಅನ್ನ ತಯಾರು ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ಲ. ಹಾಗಾಗಿ ಈ ಒಂದು ಒಳ್ಳೆಯ ಯೋಜನೆಯನ್ನ ಶಾಸಕರು ಅನುಷ್ಠಾನಕ್ಕೆ ತಂದು ಸ್ಥಳೀಯರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಈ ಯೋಜನೆಗೆ ಪ್ರಾರಂಭ ಮಾಡಿದರು. ಸ್ಥಳೀಯರು ಕೂಡ ಕನಗನಹಳ್ಳಿ ಗ್ರಾಮಸ್ಥರು ಸಹ ಈ ವಿಚಾರವಾಗಿ ನಮ್ಮ ಯಾವುದೇ ಆಕ್ಷೇಪಗಳಿಲ್ಲ, ಈ ಯೋಜನೆ ನಮ್ಮ ಗ್ರಾಮದಲ್ಲಿ ಆಗ್ಬೇಕು ಅಂತೇಳಿ DC ಅವ್ರಿಗೂ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ನಂತರ ಇಲ್ಲಿ ಪ್ರಾರಂಭ ಹೆಚ್ಚು ಕಡಿಮೆ ಸರ್ವೆ ನಂಬರ್ 10ರಲ್ಲಿ ಕನಗಡ್ಡಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ 21 ಎಕರೆ 14 ಗುಂಟೆ ವಿಸ್ತೀರ್ಣವಿರುವಂತಹ ಒಂದು ಗೋಮಾಳದ ಪ್ರದೇಶ ಅದು. ಆ ಪ್ರದೇಶದಲ್ಲಿ ಸುಮಾರು 14 ಎಕರೆಯಷ್ಟು ಭೂಮಿಯನ್ನ ಈ ಒಂದು ಯೋಜನೆಗೆ ಕಾಯ್ದಿರಿಸಲಾಗಿದೆ. ಜೊತೆಗೆ ಇಲ್ಲಿ ನಿರಂತರವಾಗಿ ಈ ಹಿಂದೆ ಬಹಳ ಮಣ್ಣು ತುಂಬಿ ಇಡೀ ಗೋಮಾಳವನ್ನ ಹಾಳು ಮಾಡುವಂತ ಒಂದು ಪ್ರಯತ್ನವನ್ನ ದುಷ್ಟಶಕ್ತಿಗಳು ಮಾಡಿದ್ದಾರೆ. ಈಗಾಗಲೇ ಈ ಒಂದು ಯೋಜನೆ ಬೇಡ ಅಂತೇಳಿ ಹೇಳಿಕೆ ಕೊಟ್ಟಿರುವಂತಹ ಮಾಜಿ ಶಾಸಕರು ತಮ್ಮ STG ಸಮೂಹದ ವಿದ್ಯಾಸಂಸ್ಥೆಗಳನ್ನ ನಿರ್ಮಾಣ ಮಾಡುವ ಹಂತದಲ್ಲಿ ಸಾವಿರಾರು ಟಿಪ್ಪರ್ಗಳಷ್ಟು ಮಣ್ಣನ್ನ ಇದೇ ಭೂಮಿಯಿಂದ ಹೊರತೆಗೆದು ಕೂಡ ಸಾಗಾಣಿಕೆ ಮಾಡಿದ್ದಾರೆ. ಮತ್ತೆ ಮಿಲಿಟರಿ ಇದಕ್ಕೂ ಕೂಡ ಇದೇ ಒಂದು ಭೂಮಿಯಿಂದ, ಇದೇ ಸರ್ವೆ ನಂಬರ್ ಭೂಮಿಯಿಂದ ಸಾಕಷ್ಟು ಮಣ್ಣನ್ನ, ಟಿಪ್ಪರ್ ಮಣ್ಣುಗಳನ್ನ ಹೊರಸಗಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇಲ್ಲಿ ಈ ಒಂದು ಸೌರ ವಿದ್ಯುತ್ ಘಟಕ ಏನಾದ್ರೂ ಪ್ರಾರಂಭ ಆದ್ರೆ ಇದಕ್ಕೆಲ್ಲ ಧಕ್ಕೆ ಉಂಟಾಗ್ತದೆ ಅನ್ನುವಂತ ಒಂದು ಇದರಿಂದ ಅವರು ಈ ಭಯಭೀತರಾಗಿ ಈ ಒಂದು ಹೇಳಿಕೆಯನ್ನ ನಮಗೆ ಸೌರ ವಿದ್ಯುತ್ ಘಟಕ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ
ಇನ್ನು ಸಾಕಷ್ಟು ಕೈಗಾರಿಕಾ ಅಭಿವೃದ್ಧಿನೂ ಕೂಡ ಈ ಒಂದು ಪ್ರದೇಶದಲ್ಲಿ ವಿದ್ಯುತ್ ದೊರಕೋದ್ರಿಂದ ಆ ಭಾಗದ ಜನರಿಗೆ ಕೆಲಸ ಸಿಗುವಂಥದ್ದಾಗಲಿ, ಉದ್ಯೋಗ ಸೃಷ್ಟಿ ಮಾಡುವಂಥದ್ದಾಗಲಿ, ಅಥವಾ ಅವ್ರು ಏನಾದ್ರೂ ಒಂದು ಆದಾಯ ಮಾಡುವಂಥ ಒಂದು ಯೋಜನೆಗಳನ್ನ ಮಾಡೋದಕ್ಕೂ ಕೂಡ ಈ ಒಂದು ಯೋಜನೆ ಅನುಕೂಲ ಆಗ್ತದೆ. ಹಾಗಾಗಿ ಮತ್ತೆ ಇನ್ನೊಂದು ಮಾಧ್ಯಮಗಳನ್ನ ಹೇಳಿದ್ರು, ಸ್ಥಳೀಯ ಪಂಚಾಯಿತಿಯ ಅಧಿಕಾರಿಗಳನ್ನ, ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನುವಂತ ಆರೋಪನೂ ಕೂಡ ಇತ್ತು. ಇಲ್ಲ, PDO ಮೂಲಕ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಗೂ ಕೂಡ ಈ ಒಂದು ವಿಚಾರವನ್ನ ಮುಡಿಸಿ ತದನಂತರ ಈ ಒಂದು ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಶಾಸಕರು ನೇರವಾಗಿ ಖುದ್ದಾಗಿ ಪತ್ರ ಮುಖೇನ ಅಥವಾ ಕಾಲ್ ಮೂಲಕ ಅವರುಗಳನ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಇಲ್ಲದೇ ಇರ್ಬೋದು. ಅವ್ರ ಪರವಾಗಿ ಆ ಪಂಚಾಯಿತಿ ವ್ಯಾಪ್ತಿಯ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಈ ಒಂದು ವಿಚಾರವನ್ನ ಅವರ ಗಮನಕ್ಕೆ ತಂದು ಅವರನ್ನು ಕೂಡ ಆಹ್ವಾನ ಮಾಡಲಾಗಿದೆ ಅನ್ನುವಂಥ ವಿಚಾರವನ್ನ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅಂದೇ ಈ ಒಂದು ಸೌರ ವಿದ್ಯುತ್ ಘಟಕ ಈ ಒಂದು ಕನಗನಹಳ್ಳಿ ಗ್ರಾಮ ವ್ಯಾಪ್ತಿನಲ್ಲಿ ಅಥವಾ ಚಿನ್ಕುರ್ಳಿ ವ್ಯಾಪ್ತಿನಲ್ಲಿ ಬೇಡ ಅಂತ ಹೇಳುವಂತ ಸಂದರ್ಭದಲ್ಲೇ ಮಾನ್ಯ ಮಾಜಿ ಶಾಸಕರು ಈ ನಮಗೆ ಚಿನ್ಕುರ್ಳಿ ವ್ಯಾಪ್ತಿಗೆ ಮಂಜೂರಾಗಿದ್ದಂತಹ ಒಂದು ಪೊಲೀಸ್ ಠಾಣೆಯನ್ನ ಶಾಸಕರು ತಮ್ಮ ಗ್ರಾಮಕ್ಕೆ, ಕ್ಯಾತನಹಳ್ಳಿ ಗ್ರಾಮಕ್ಕೆ ವರ್ಗಾವಣೆ ಮಾಡಿಕೊಂಡ್ರು ಅನ್ನುವಂತ ಆಪಾದನೆಯನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಎಲ್ರಿಗೂ ಕೂಡ ಒಂದಷ್ಟು ಮಾಹಿತಿ ಒದಗಿಸುವಂತ ಒಂದು ಪತ್ರಗಳನ್ನ ಅಥವಾ ವಿವರಗಳನ್ನ ನಾವು ನಿಮ್ಗೆ ಒದಗಿಸ್ಕೊಟ್ಟಿದ್ದೀವಿ. ಮಾನ್ಯ ಶಾಸಕರಾದಂತ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು ಕ್ಯಾತನಹಳ್ಳಿಯಲ್ಲಿ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ 12/12/2024 ಮಾನ್ಯ ಗೃಹ ಸಚಿವರಿಗೆ ಪತ್ರ ಮುಖೇನ ಮನವಿಯನ್ನ ಮಾಡಿದ್ರು. ಯಾಕೆ ಅಂತಂದ್ರೆ ಆ ಒಂದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು 34 ಹಳ್ಳಿಗಳು ಈ ಹಿಂದೆ ಶ್ರೀರಂಗಪಟ್ಟಣ ಹಾಗೂ KRS ಪೊಲೀಸ್ ಠಾಣೆಗೆ ಅಲೆದಾಡಬೇಕಾಗಿತ್ತು. ಆ ಒಂದು ಅಲೆದಾಟವನ್ನ ತಪ್ಪಿಸುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸುವಂತ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆ ಪ್ರಕಾರವಾಗಿ 17/12/2024 ADGP ಅವ್ರಿಗೂ ಕೂಡ ಗೃಹ ಇಲಾಖೆಯಿಂದ ಪತ್ರವನ್ನ ಬರೆಯಲಾಗಿದೆ. ನಂತರ ADGP ಅವರು ಕೂಡ ನಮ್ಮ ಮಂಡ್ಯ ಜಿಲ್ಲಾ SP ಅವರಿಗೆ 2/1/2025 ಪತ್ರ ವ್ಯವಹಾರವನ್ನ ಮಾಡಿದ್ದಾರೆ. ತದನಂತರ ಈ ಒಂದು ಏನ್ ಹೇಳ್ತೀರಾ ಪೊಲೀಸ್ ಸ್ಟೇಷನ್ ಮೇಲ್ದರ್ಜೆಗೆ ಏರಿಸೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಪೂರಕವಾಗಿ ಬಹಳ ಮುಂಚಿತವಾಗಿ ಮಾನ್ಯ ಶಾಸಕರು ಮಾಡಿದ್ರು. ಆದ್ರೆ ಮಾನ್ಯ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾದಂತಹ ಶ್ರೀ ಕುಮಾರಸ್ವಾಮಿ ಅವರು ಒಂದು ಪತ್ರವನ್ನ ಬರೆದು ಚಿನ್ಕುರ್ಳಿ ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿಕೊಂಡ್ರು. ಅವರು ಬರೆದಿರುವಂತದ್ದು 8/4/2025 ಮಾನ್ಯ ಗೃಹ ಸಚಿವರಿಗೆ ಅವರ ಪತ್ರವನ್ನ ಬರೆದಿರುವಂತದ್ದು 8/4/25. ಆದ್ರೆ ಶಾಸಕರಾದಂತಹ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು ಅದನ್ನ ಗೃಹ ಇಲಾಖೆಗೆ ಪತ್ರ ಬರೆದಿರುವಂತದ್ದು 12/12/2024. ಈ ಒಂದು ಒತ್ತಡದಿಂದ ಗೃಹ ಇಲಾಖೆಯವರು ಒಂದು ಆದೇಶವನ್ನ ಹೊರಡಿಸ್ತಾರೆ. ಅಂತಂದ್ರೆ ಚಿನ್ಕುರ್ಳಿ ಈ ಪೊಲೀಸ್ ಠಾಣೆಯನ್ನ ಮೇಲ್ದರ್ಜೆಗೆ ಏರಿಸಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿರ್ತಾರೆ. ತದನಂತರ ಮಾನ್ಯ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯ್ಯನವರು ಗೃಹ ಸಚಿವರೊಂದಿಗೆ ಮತ್ತೊಮ್ಮೆ ಮಾತುಕತೆಯನ್ನು ನಡೆಸಿ ವಿನಂತಿಯನ್ನ ಮಾಡಿಕೊಂಡು ಈ ಹಿಂದೆ ಸರ್ಕಾರ ಏನು ಆದೇಶವನ್ನ ಹೊರಡಿಸಿತ್ತು ಅದನ್ನ ಹಿಂಪಡೆಯೋದಕ್ಕೂ ಕೂಡ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಪತ್ರಗಳನ್ನ ಕೂಡ ನಿಮ್ಮ ಗಮನಕ್ಕೆ, ನಿಮ್ಮ ಇದಕ್ಕೆ ದಾಖಲೆಗೆ ತಂದು ಕೊಟ್ಟಿದ್ದೇವೆ. ದಯಮಾಡಿ ಅದನ್ನು ತಾವುಗಳು ಪರಿಶೀಲನೆ ಮಾಡಬೇಕು. ಇನ್ನು ಮುಂದಿನ ತಿಂಗಳಲ್ಲೂ ಆ ಒಂದು ಉಪಕೇಂದ್ರದ ಸ್ಥಾಪನೆಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅದನ್ನ ಮಾಡಲಾಗ್ತದೆ. ಈ ಒಂದು ಉಪಕೇಂದ್ರಕ್ಕೆ ಕೊಟ್ಟಿರುವಂತಹ ಜಾಗ 2 ಎಕರೆ, ಸರ್ವೆ ನಂಬರ್ 186 ಕೆನ್ನಾಳು ಗ್ರಾಮದ 186ರಲ್ಲಿ ಕೊಟ್ಟಿರುವಂತಹ 2 ಎಕರೆ ವಿಸ್ತೀರ್ಣಕ್ಕೆ ಸರ್ಕಾರಕ್ಕೆ ಕಿಮ್ಮತ್ತನ್ನ ಕೊಟ್ಟ ನಂತರ ಅದನ್ನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಅದನ್ನು ವಹಿಸಿಕೊಡ್ಲಾಗ್ತದೆ. ತದನಂತರ ಉಪಕೇಂದ್ರವನ್ನು ಕೂಡ ತೆರೆಯಲಾಗ್ತದೆ. ಅದೇ ಜೊತೆಗೆ ಮತ್ತೆ ಇನ್ನೊಂದು ಯಾವುದೋ ಆನ್ವಾಳ್ನಲ್ಲೂ ಕೂಡ ಒಂದು ಸಬ್ಸ್ಟೇಷನ್ ನಿರ್ಮಾಣವಂತ ಹಂತಕ್ಕೆ ಈಗಾಗಲೇ ಮನೆ ಶಾಸಕರು ಕಾರ್ಯೋನ್ಮುಖರಾಗಿದ್ದಾರೆ. ಅದನ್ನು ಕೂಡ ನಿಮಗೆ ಇದು ಎಲ್ಲ ಒಂದು ಇದನ್ನ ಕೂಡ ಕೊಟ್ಟಿದ್ದೇವೆ. ಹಾಗಾಗಿ ಈ ಒಂದು ಯೋಜನೆಗಳಿಗೆ ನಾನು ಅಭಿವೃದ್ಧಿಯ ಹರಿಕಾರ, ನಾನು ಅಭಿವೃದ್ಧಿಯನ್ನು ಯಾವಾಗ್ಲೂ ಕೂಡ ಬೆಂಬಲಿಸ್ತೇನೆ ಅನ್ನುವಂತ ಒಂದು
ಮಾತನ್ನ ಆಡುವಂತಹ ಮಾನ್ಯ ಮಾಜಿ ಶಾಸಕರಾದಂಥ ಪುಟ್ಟರಾಜ್ ಅವರು ಈ ಮಾತುಗಳನ್ನ ಹೇಳಬಾರ್ದು. ಅಭಿವೃದ್ಧಿಗೆ ಅವರ ಸಹಕಾರ ಯಾವಾಗಲೂ ಕೂಡ ಇರಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೀವಿ. ಹಾಗಾಗಿ ಅನ್ಯಥಾ ಆರೋಪ ಮಾಡಿ ಈ ತರ ಉತ್ತಮ ಯೋಜನೆಗಳನ್ನ ಕ್ಷೇತ್ರದಿಂದ ಹೊರ ಹಾಕುವಂಥದ್ದು ಆಗಬಾರ್ದು. ಅವರು ಈ ಒಂದು ಸೌರ ವಿದ್ಯುತ್ ಘಟಕವನ್ನ ಯಾವುದೋ ಆಂಧ್ರ ಪ್ರದೇಶದ ಮೂಲದವರಿಗೆ ಗುತ್ತಿಗೆಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪನೂ ಕೂಡ ಮಾಡಿದ್ದಾರೆ. ಸಾಮಾನ್ಯವಾಗಿ ಬಿಡ್ಡಿಂಗ್ಗಳು ನಡೆಯುವಂಥದ್ದು ಆನ್ಲೈನ್ನಲ್ಲೇ ಅಪ್ಲಿಕೇಶನ್ ಹಾಕಿರುವಂಥದ್ದು. ಮತ್ತೆ ಶಾಸಕಕ್ಕೂ ಈ ಒಂದು ಯೋಜನೆಯನ್ನ ಮಂಜೂರಾತಿ ಮಾಡೋದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಇದು ಕೇಂದ್ರ ಸರ್ಕಾರದ ಯೋಜನೆ, ಇಲ್ಲಿ ಏನು ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಶಾಸಕರ ಹಸ್ತಕ್ಷೇಪ ಏನೂ ಇಲ್ಲ. ಯಾರು ಬಿಡ್ಡುದಾರರು ಇರ್ತಾರೆ ಅವ್ರ ಪರವಾಗಿ ಆನ್ಲೈನಲ್ಲೇ ಅದು ಆಗಿರುವಂಥದ್ದು ಸತ್ಯ. ಹಾಗಾಗಿ ಜನಸಾಮಾನ್ಯರ ಹಾದಿಯನ್ನ ತಪ್ಪಿಸುವಂಥದ್ದು, ಅವ್ರನ್ನ ತಪ್ಪು ದಾರಿಗೆ ಹೇಳುವಂಥದ್ದು ಅಥವಾ ತಪ್ಪು ಮಾಹಿತಿಯನ್ನ ಕೊಟ್ಟು ಜನರ ಹಾದಿಯನ್ನ ತಪ್ಪಿಸುವಂತ ಕೆಲಸವನ್ನ ಶಾಸಕರಾದಂಥ ಮಾಜಿ ಶಾಸಕರಾದಂಥ CS ಪುಟ್ಟರಾಜ್ ಅವರು ಮಾಡಬಾರ್ದು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಶಾಸಕರ ಉಪಸ್ಥಿತಿ ಒಂದೇ ಇರ್ಬೇಕಾಗಿರೋದು. ನಾವೆಲ್ಲ ನಮ್ಮ ಸಂಘಟನೆಯಿಂದ ನಾವು ಅವ್ರಿಗೇನ್ ತಿಳುವಳಿಕೆ ಹೇಳ್ಬೇಕು ಹೇಳಿದ್ವಿ. ಆಮೇಲೆ ಸ್ವಾತಂತ್ರ್ಯ ದಿನಾಚರಣೆ ಆಗ್ಬೋದು, ಫ್ಲಾಗ್ ಹಾಸ್ಟ್ ಆಗ್ಬೋದು, ಶಾಸಕರು ಯಾವ್ದು ಫ್ಲಾಗ್ ಹಾಸ್ಟ್ ಇರಲ್ಲ, ಆ ಉಪಸ್ಥಿತಿ ಇರ್ಬೇಕು. ಆದ್ರೆ ಇವ್ರ ಮನಸ್ಥಿತಿಗಳು ಏನು ಅಂತಂದ್ರೆ ನಾನಲ್ಲಿ ಇರ್ಬೇಕು ಅಷ್ಟು ಬಿಟ್ರೆ ಅದರಿಂದ ಏನಿಲ್ಲ. ಎಲ್ಲಾ ಕಾರ್ಯಕ್ರಮವನ್ನು ರೂಪಿಸ್ತಾ ಇದಾರೆ. ಶಿವಕುಮಾರ್ ಕಾರ್ಯಕ್ರಮ ರೂಪಿಸೋದು ಒಂದು ಭಾಗ. ಶಾಸಕರು ಇಲ್ಲದ್ರು ಯಾರು ಶಾಸಕರಿದ್ರೆ ಜವಾಬ್ದಾರಿ ಇರುತ್ತೆ ಅಂತ ಸರಿ. ನಾವು ಕೂಡ ನಿಮ್ಮ ಹಾಗೆ ಶಾಸಕರ ಉಪಸ್ಥಿತಿನ ಈ ನಾಡ ಹಬ್ಬಗಳಲ್ಲಿ ಮತ್ತೆ ರಾಷ್ಟ್ರೀಯ ಹಬ್ಬಗಳಲ್ಲಿ ಬಯಸ್ತೇವೆ. ಮತ್ತೆ ಇನ್ನೊಂದು ಸರ್, ಈಗ ನೀವು ತಾಲೂಕು ರೈತ ಸಂಘಟನೆ ಇದೆ, ಅದು ಪ್ರಬಲವಾದ ಸಂಘಟನೆ. ಇಲ್ಲಿ ಕ್ಷೇತ್ರದಲ್ಲಿ ಯಾರೇ ತಪ್ಪು ಮಾಡೋದು ಅದನ್ನ ತೀಕ್ಷ್ಣವಾಗಿ ಖಂಡಿಸ್ತೀರಿ. ಇವತ್ತಿಂದಲ್ಲ, ಈ ಹಿಂದೆ ಪುಟ್ಟರಾಜ ಕಾಲದಿಂದಲೂ ಖಂಡಿಸ್ಕೊಂಡು ಬಂದಿದ್ದಾರೆ. ಯಾರೇ ತಪ್ಪು ಮಾಡೋದು ನೀವೇ ಖಂಡಿಸಿದ್ರ. ಈ ಹಿಂದೆ ಶಾಸಕ ಪುಟ್ಟರಾಜ್ ಅವರು ಅಲ್ಲೂ ದಂತ ಚಿಕಿತ್ಸೆಗೋಸ್ಕರ ಲಂಡನ್ ಹೋದಂತ ಸಂದರ್ಭದಲ್ಲೂ ನೀವು ಅದನ್ನು ಪ್ರಶ್ನೆ ಮಾಡಿದ್ರಿ. ಒಬ್ರು ಇಲ್ಲಿಂದ ಹೋಗಿ ಲಂಡನ್ ಏನು ಪರೀಕ್ಷೆ ಚಿಕಿತ್ಸೆ ಪಡಿಬೇಕಂತ ಅವಶ್ಯಕತೆ ಇಲ್ಲ ಅಂತ ಪ್ರಶ್ನೆ ಮಾಡಿದ್ರಿ. ಆದರೆ ನಮ್ಮ ಶಾಸಕರಾದ ನಂತರದಲ್ಲಿ ಅದೇನಿರ್ಬೋದು ಕಾರಣಗಳು ಹೆಚ್ಚು ಕಮ್ಮಿ 3 ವರ್ಷದಲ್ಲಿ ಒಂದು 15-16 ಸತಿ ಅಮೆರಿಕ ಹೋದ್ರೆ 15 ಇಲ್ಲಿ ಇತ್ತು, 15 ಎಲ್ಲ ಇರ್ತಾರೆ. ಅಲ್ಲಿದ್ದಂಥ ಸಂದರ್ಭ ಇಲ್ಲಿ ಕ್ಷೇತ್ರದಲ್ಲಿ ಈ ಜನಗಳನ್ನ ಕಷ್ಟ ಸುಖ ಆಲಿಸೋದು ಯಾರು, ಅವರೆಲ್ಲ ಸ್ಪಂದಿಸೋದು ಯಾರು ಅನ್ನೋದೊಂದು ಪ್ರಶ್ನೆ ಈ ಸಾರ್ವಜನಿಕ ವಲಯದಲ್ಲಿ ಈ ಕ್ಷೇತ್ರದಲ್ಲಿ ಚರ್ಚೆ ಆಗ್ತಾ ಇದ್ದಾರೆ. ಈಗ ಒಂದು ಮಾತನ್ನ ನಾನು ಬಯಸ್ತೇನೆ. ಇಡೀ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಇಷ್ಟು ಸುಲಭವಾಗಿ ಅತಿ ಹೆಚ್ಚು ಸಮಯ ದರ್ಶನ್ ಪುಟ್ಟಣ್ಣೆ ಅವರಷ್ಟು ಅವಕಾಶವನ್ನು ಮಾಡಿಕೊಡುವಂಥ ಶಾಸಕರು ಬೇರೆ ಯಾರೂ ಇಲ್ಲ. ಅವರಷ್ಟು ಜನಕ್ಕೆ ಸಿಗುವಂಥ ಶಾಸಕರು ಇಡೀ ರಾಜ್ಯದಲ್ಲೇ ಇಲ್ಲ. ಅದನ್ನು ನೀವು ಕೂಡ ಗಮನಿಸಬೇಕು. ಇಲ್ಲಿದ್ದಂಥ ಸಂದರ್ಭದಲ್ಲಿ 24 ಗಂಟೆಗೂ ಕೂಡ ಅವರು ನಮ್ಮ ಕಾರ್ಯಕರ್ತರಿಗೆ ಮತ್ತು ಸಾರ್ವಜನಿಕರಿಗೆ ಲಭ್ಯವಾಗಿಲ್ಲ. ಅದನ್ನು ಕೂಡ ದಯಮಾಡಿ ನೀವು ಗಮನಿಸಬೇಕು. ಇಡೀ ರಾಜ್ಯದಲ್ಲಿ ಸಿಗೋದಿಲ್ಲ. ಈಗ ಒಂದು ಪ್ರಶ್ನೆ ಹೇಳಿದ್ರಿ, ನಾಡ ಹಬ್ಬಕ್ಕೆ ಅಂದ್ರೆ ನಮ್ದು ಪ್ರಶ್ನೆ ಅಮೆರಿಕ ಹೋಗೋ ವಿಚಾರಕ್ಕೆ ದೇಶದಲ್ಲಿ ಒಬ್ಬರೇ ಇಷ್ಟೊಂದು ಹೋಗಲ್ವಲ್ಲ ಸರ್. 15 ದಿನ ಅಲ್ಲಿ 15 ದಿನ ಇಲ್ಲಿ ಅಂದ್ರೆ ತುಂಬಾ ತೊಂದರೆ ಇದೆ. ಹೋಗೋದಕ್ಕೆ ಇದಿಲ್ಲ ಅಂತಂದ್ರೆ ವೈಯಕ್ತಿಕಕ್ಕಲ್ಲ, ಯಾವುದೋ ಒಂದು ಮೂಲದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಒಂದ್ಸರಿ ಹೋಗಿದ್ ಬಂದ್ರೆ ಯಾವುದೋ ಒಂದು ಕಂಪನಿ ಕರ್ಕೊಂಡು ಬಂದು ಒಂದು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರೆ. ಬರೀ ಇವರು ವೈಯಕ್ತಿಕ ವಿಚಾರಕ್ಕೆ ಹೋಯ್ತವ್ರೆ ಏನೋ ಅನ್ನೋದು ಏನು ಇಲ್ಲ. ಅವ್ರು ಒಂದು ಬಾರಿ ಹೋದ್ರೆ ಏನಾರ ಒಂದು ಯೋಜನೆ ಹಾಕೊಂಡು ಹೋಗ್ತಾರೆ. ಆ ಯೋಜನೆ ಈ ತಾಲೂಕು ತರ್ತಾ ಇದ್ದಾರೆ. ಈಗ ಪುಟ್ಟಣ್ಣ ಫೌಂಡೇಶನ್ ಇಂದ ಆಯ್ತು, ಈಗ ನಿಮಗೆ ಗೊತ್ತಾಯ್ತು ಸ್ವರಾಜ್ ಮೇಳದಲ್ಲಿ ಮಾಡಿದ್ರು. 30ಕ್ಕಿಂತ ಹೆಚ್ಚು ಕಂಪ್ನಿಗಳು ಬಂದಿದ್ರು. ಈಗ ಉದ್ಯೋಗ ಮೇಳ ಮಾಡಿದ್ರು. ಈಗ ಅವೆಲ್ಲ ಒಂದು ಫಾರಿನ್ ಕಂಪ್ನಿಗಳು ಬರ್ತವೆ ಈ ತಾಲೂಕು ಬಂದು ಇದಾಗ್ತಾ ಇದೆ ಅಂದ್ರೆ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತಾ ಇದೆ. ಬರೀ ಇವರು ಅಮೆರಿಕಕ್ಕೆ ಹೋದ್ರು ಅನ್ನೋದು ಮಾತ್ರ ಬರೀ ಅಲ್ಲಿಂದ ಉಪಯೋಗ ಏನಾಯ್ತಾ ಇದೆ ಅನ್ನೋದು ತಾವು ತಿಳ್ಕೋಬೇಕು. ಅಮೆರಿಕದಿಂದ ಕಂಪನಿಗಳು ಬಂದು ಇನ್ವೆಸ್ಟ್ ಮಾಡಿದ್ದಾರೆ, ಮಾಡ್ತಾ ಇದಾರೆ, ಸರ್ವೆ ಮಾಡ್ತಾರೆ. ಸ್ವಾವಲಂಬಿ ಬದುಕಿಗೋಸ್ಕರ ಎಷ್ಟೋ ಕಂಪನಿಗಳು ಶಿವಕುಮಾರ್ ಈಗ ಯಾವ್ದಾದ್ರು ಅಮೆರಿಕದಿಂದ ಕಂಪನಿಗಳು ಬಂದು ಇನ್ವೆಸ್ಟ್ಮೆಂಟ್ ಮಾಡಿರೋದು. ಈಗ ಅಮೆರಿಕದ ಬೆಂಗಳೂರು ಇರ್ತದೆ. ಈಗ ಇವಾಗ ಅದೇನು ಅಮೆರಿಕದಿಂದ ಬರ್ಬೇಕಂತಿಲ್ಲ. ಬೆಂಗಳೂರಲ್ಲಿ ಇರುವಂತ ಕಂಪನಿ ಅಮೆರಿಕಕ್ಕೂ ಟ್ಯಾಗ್ ಇರುತ್ತೆ. ಸರ್ಕಾರೇತರ ಸಂಸ್ಥೆಗಳಿಂದ ಮಾಡಬೇಕಾದಂತ ಕೆಲವೊಂದು ಜವಾಬ್ದಾರಿಗಳಿದ್ದಾವಲ್ಲ, ಆ ಒಂದು ಜವಾಬ್ದಾರಿಗೆ ಬೇಕಾಗುವಂತ ಹಣವನ್ನ ಹೊಂದಿಸುವಂತ ಉದ್ದೇಶದಿಂದ CRS
CSR ಫಂಡ್ಸ್ಗಳನ್ನ ತರುವಂತ ಒಂದು ಪ್ರಯತ್ನಗಳನ್ನು ಕೂಡ ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದಷ್ಟು ಸಮಯವನ್ನು ಅದಕ್ಕೂ ಕೂಡ ಇದ್ದಾರೆ. ಮತ್ತೆ ಅವರ ಫ್ಯಾಮಿಲಿದು ಒಂದು ಹೆಲ್ತ್ ಇಶ್ಯೂ ಇರೋದ್ರಿಂದನೂ ಹೋಗ್ತಾ ಇದ್ದಾರೆ ಎರಡು ವಾಸ್ತವ. ಓಕೆ ಅವ್ರು ಶಾಸಕರು ಹೇಳಿದ್ದು ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಶಾಸಕರಾಗಿದ್ದಾಗಲೇ ಅವರು ಮಿನಿಸ್ಟರ್ ಆಗಿದ್ದಾಗಲೇ ಅದನ್ನ ಗೋಮಾಳಕ್ಕಿಂತ ರಿಸರ್ವ್ ಮಾಡಿದ್ರಲ್ಲಿ ಯಾವುದೇ ತರದ ಉಪಯೋಗ ಮಾಡುವಂತದ್ದಿಲ್ಲ ಅಂತ ಆಗ್ಲೇ ಆರ್ಡರ್ ಮಾಡ್ಬಿಡ್ಬೇಕಲ್ಲ. ಅವರು ಎಸ್ಟೇಜಿಗೆ ಯಾವ ತರ ಬೇಕು ಆ ತರ ಉಪಯೋಗಿಸೋಕೆ ಮಾತ್ರ ಅದು ಬೇಕು. ಈ ಕಾರ್ಯಕ್ರಮ ಅವರೇ ಮಾಡ್ಬೋದಿತ್ತಲ್ಲ. ನಾವು ಅಭಿವೃದ್ಧಿ ಅಧಿಕಾರದ ಮೇಲೆ